ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಮೊಡವೆಗಳು, ಪಿಂಪಲ್ಸ್ ಹೇಗೆ ನಾವು ಪಿಂಪಲ್ಸನ್ನು ರಿಮೂವ್ ಮಾಡೋದು ಅಂತೇಳಿ. ಇಲ್ಲಿ ನಾನು ಮೊದಲಿಗೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಆಮೇಲೆ ಹಸಿ ಹಾಲು, ಆಮೇಲೆ ಅರಶಿನ ಮತ್ತು ನಿಂಬೆ ರಸ ಮತ್ತು ಜೇನುತುಪ್ಪ. ಇದಿಷ್ಟು ನಮಗೆ ಇವತ್ತಿನ ಒಂದು ಪಿಂಪಲ್ಸಿಗೆ ಮನೆಮದ್ದು ಬೇಕಾಗಿರುವಂಥದ್ದು. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ಕೇಳ್ತಾಯಿದ್ರು ಈ ಪಿಂಪಲ್ಸ್ಗೆ ಏನಾದರೂ ಮನೆಮದ್ದು ತಿಳಿಸಿ ಅಂತೇಳಿ. ಸೊ ಹಾಗೆಯೇ ನನಗೆ ಈ ವಿಡಿಯೋ ಮಾಡಿ ನಾನು 1 ವಾರ ಜಾಸ್ತಿನೇ ಆಯಿತು. ಯಾಕಂದರೆ ನಾನು ಮುಖಕ್ಕೆ ಅಪ್ಲೈ ಮಾಡಿ ಆದ ನಂತರ ನಾನು ನಿಮಗೆ ಈ ಒಂದು ವಿಡಿಯೋವನ್ನು ಮಾಡಿ ತೋರಿಸ್ತಾ ಇರುವಂಥದ್ದು, ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ವಿಡಿಯೋ ಮಾಡೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ. ಸೊ ಹೇಗೆ ನಾವು ಮನೆಮದ್ದಿನಿಂದ ನಮ್ಮ ಮುಖದಲ್ಲಿರುವಂತಹ ಮೊಡವೆಗಳನ್ನು ತೆಗಿಬೋದು, ಹಾಗೆಯೇ ಹೇಗೆ ರಿಮೂವ್ ಮಾಡ್ಬೋದು ಅಂತೇಳಿ. ಈಗ ನಾನಿಲ್ಲಿ ಕಡಲೆ ಹಿಟ್ಟು ಆದ ನಂತರ ಅರಶಿನ ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಹಾಲು ಏನಕ್ಕೆ ಅಂತೇಳಿದರೆ, ನಿಮ್ಮ ಸ್ಕಿನ್ ಆಯಿಲ್ ಸ್ಕಿನ್ ಆಗಿದ್ದರೆ ನೀವು ಮೊಸರನ್ನು ತಗೋಬೇಕು, ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ಹಸಿ ಹಾಲನ್ನು ತಗೊಳ್ಬೇಕು. ಇಲ್ಲಿ ಇವಾಗ ನಾನು ಏನು ತಗೊಂಡಿರುವಂತಹ ನಿಂಬೆ ರಸ ಇಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಒಂದು 4 ಹನಿ ಅಷ್ಟೇ ಸಾಕು ನಿಂಬೆ ರಸ. ಇದು ಕೆಲವೊಬ್ಬರ ಫೇಸ್ಗೆ ನಿಂಬೆ ರಸ ಆಗಲ್ಲ, ನೋಡಿ ನೀವು ಹಾಕಿ ನೋಡಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾನು ಹಸಿ ಹಾಲು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ನಾನು ಆವಾಗಲೇ ಹೇಳ್ದಲ್ಲ, ಇದು ಆಯಿಲ್ ಸ್ಕಿನ್ ಇದ್ದವರು ಮೊಸರನ್ನು ತಗೊಳ್ಳಿ, ಹಾಗೆಯೇ ಡ್ರೈ ಸ್ಕಿನ್ ಇದ್ದವರು ನೀವು ಹಸಿ ಹಾಲನ್ನು ತಗೋಬೇಕಾಗುತ್ತೆ. ಬಿಸಿ ಹಾಲು ತಗೋಬೇಡಿ, ಕಾಯಿಸಿರುವ ಹಾಲು ತಗೋಬೇಡಿ, ಹಸಿ ಹಾಲನ್ನೇ ತಗೋಬೇಕು. ಇವಾಗ ಇದನ್ನು ಎಲ್ಲವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಥರ ಇರಬಾರ್ದು ಕಡಲೆ ಹಿಟ್ಟಲ್ಲಿ. ಎಲ್ಲವನ್ನು ಚೆನ್ನಾಗಿ ಇದನ್ನು ಪೇಸ್ಟ್ ಥರ ನೀವು ಮಾಡ್ಕೋಬೇಕು. ಹಾಗೆಯೇ ಇದನ್ನು ಮಾಡಬೇಕಾದ್ರೆ ತುಂಬ ನೀರಾಗಿ ಮಾಡ್ಕೊಳ್ಬೇಡಿ, ಹಾಗೆಯೇ ತುಂಬ ಗಟ್ಟಿಯಾಗಿಯೂ ಬೇಡ. ನಿಮ್ಮ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದೆ ಅಂತ ಅಂದರೆ ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡ್ಕೋಬೋದು. ಅದು ಹೇಗೆ ಅಂತೇಳಿ ಸ್ವಲ್ಪ ನಿಮಗೆ ಆಮೇಲೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ, ಎಷ್ಟು ಗಟ್ಟಿ ಮಾಡ್ಕೋಬೇಕು ಅಂತೇಳಿ. ಸೊ ನಾನು ಎಷ್ಟು ನೀರಾಗಿ ಮಾಡ್ಕೊಂಡಿದ್ದೀನಿ ಅಂತೇಳಿ. ತುಂಬ ನೀರಾಗಿಯೂ ಮಾಡ್ಕೋಬಾರ್ದು. ನನ್ನ ಮುಖದಲ್ಲಿ ಏನು ಪಿಂಪಲ್ಸ್ ಏನಿಲ್ಲ, ನಿಮಗೆ ನಾನು ಆಮೇಲೆ ತೋರಿಸ್ತೀನಿ ನೋಡಿ. ಅಷ್ಟೊಂದು ಏನು ನನ್ನ ಮುಖದಲ್ಲಿ ಪಿಂಪಲ್ಸ್ ಇಲ್ಲ, ಅಥವಾ ನನ್ನ ಮುಖದಲ್ಲಿ ಕಾಣಿಸೋದು ಇಲ್ಲ ಪಿಂಪಲ್ಸು. ಆದರೂ ನಾನು ನಿಮಗೆ ಮನೆಮದ್ದನ್ನು ನನ್ನ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ನೀವು ಕಮೆಂಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಕಮೆಂಟ್ಸ್. ನನ್ನ ಮುಖಕ್ಕೆ ಹಾಕಿಬಿಟ್ಟು ಏನೆಲ್ಲ ಆಯಿತು ನನ್ನ ಮುಖ ಹಾಗೆ ಹೀಗೆ ಅಂತ. ಸೊ ಹಾಗಾಗಿ ನನ್ನ ಮುಖಕ್ಕೆ ಫಸ್ಟ್ ಅಪ್ಲೈ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿರುವಂಥದ್ದು. ಏನು ತೊಂದರೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಈ ವಿಡಿಯೋವನ್ನು ಮಾಡಿ ತೋರಿಸ್ತಿರುವಂಥದ್ದು. ನೋಡಿ, ಈ ಥರ ನೋಡಿ. ಇದಿಷ್ಟು ನನ್ನ ಮುಖದಲ್ಲಿ ಈಗ ಇರದ ಕಾರಣ ನಾನಿಷ್ಟು ಸ್ವಲ್ಪ ಏನು ತುಂಬ ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ. ಈಗ ನಾನು ನಿಮಗೆ ಫೇಸ್ ತೋರಿಸ್ತಾ ಇದ್ದೀನಿ ನೋಡಿ. ಫೇಸ್ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೇನೆ. ನಿಮ್ಮ ಮುಖನ ನೀವು ಚೆನ್ನಾಗಿ ತೊಳಿಬೇಕು. ನಂದು ಅಲ್ಲಲ್ಲಿ ಕೆಲವೊಂದು ಪಿಂಪಲ್ಸ್ಗಳು ಇದೆ. ಈ ಪಿಂಪಲ್ಸ್ಗಳು ಏನಕ್ಕೆ ಅಂತೇಳಿದರೆ, ಡೇ ಟೈಮಲ್ಲಿ ಬಂದುಬಿಡುತ್ತೆ ಪಿಂಪಲ್ಸ್ಗಳು, ಆಮೇಲೆ ಅದು ಹೋಗುತ್ತೆ. ಸೊ ಹಾಗಾಗಿ ನಂದು ಡೇ ಟೈಮ್ ಆಗಿರೋದ್ರಿಂದ ಪಿಂಪಲ್ಸ್ಗಳು ಅಲ್ಲಲ್ಲಿ ಟೈಮ್ ಬಂದಿರೋದ್ರಿಂದ ಅಲ್ಲಲ್ಲಿ ನಿಮಗೆ ಕಾಣಿಸುತ್ತಷ್ಟೇ, ಅದು ಹೋಗುತ್ತೆ ಆಮೇಲೆ, ಅದು ತನ್ನಷ್ಟಕ್ಕೆ ತಾನೇ ರಿಮೂವ್ ಆಗುತ್ತೆ. ಸೊ ಈಗ ಫೇಸ್ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನಾನು ನೋಡಿ. ಫೇಸ್ ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಸ್ವಲ್ಪ ಪಿಂಪಲ್ಸ್ ಇತ್ತು ಅಂತ ಅಂದರೆ ನಾನಿವಾಗ ಹೇಗೆ ನಿಮಗೆ ತೋರಿಸಿದೆಲ್ಲ ಅಷ್ಟು ತೆಳುವಾಗಿ ನೀವು ಮಾಡಿಕೊಂಡು ಹಚ್ಕೋಬೋದು. ತುಂಬ ಪಿಂಪಲ್ಸ್ ಇತ್ತು ಅಂತ ಅಂದರೆ ಇನ್ನೂ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟು ಹಾಕಿಬಿಟ್ಟು ನೀವು ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ತುಂಬ ಗಟ್ಟಿಯಾಗಿಯೂ ನಾವು ಮಾಡ್ಕೋಬಾರ್ದು. ಈ ಥರ ಇದು ನೀವು ನೈಟ್ ಟೈಮಲ್ಲಿ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ಎಲ್ಲರೂ ಕೂಡ ಕೆಲಸ ಇರ್ತಾರೆ, ಬ್ಯುಸಿ ಇರ್ತಾರೆ, ಎಲ್ಲ ಆಫೀಸ್ ಕೆಲಸ ಎಲ್ಲ ಕಡೆ ಹೋಗೋದಕ್ಕಿರುತ್ತೆ. ಸೊ ಹಾಗಾಗಿ ಮಾರ್ನಿಂಗ್ ಹಚ್ತಾ ಕೂತ್ರೆ ಆಗಲ್ಲ. ಸೊ ನೀವು ನೈಟ್ ಟೈಮಲ್ಲಿ ಹಚ್ಚಿದರೆ ತುಂಬಾ ಒಳ್ಳೆಯದು. ನೀವು ಹಚ್ಚಿಬಿಟ್ಟು ಒಂದು 20 ಮಿನಿಟ್ಸ್ ಗಿಂತ 25 ಮಿನಿಟ್ಸ್ ಇಷ್ಟು ಹೊತ್ತು ನೀವು ಬಿಡಬೇಕಾಗುತ್ತೆ. 20 ಮಿನಿಟ್ಸ್ ಆದರೂ ಬಿಡಬೇಕು ಮೊಡವೆಗಳು ಹೋಗಬೇಕಂದ್ರೆ, ಇಲ್ಲಾಂದರೆ ಹಾಫ್ ಆನ್ ಅವರ್ ಸಾಕು, ಅದಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ. ಆಮೇಲೆ ಇದು ಫೇಸ್ ಪ್ಯಾಕ್ ಥರ ಹೇಗೆ ಕೆಲಸ ಮಾಡುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಒಣಗಿ ಆದಮೇಲೆ ಯಾವ ಥರ ನೀವು ಪ್ಯಾಕ್ ಹೆಂಗಿರುತ್ತೆ ಅಂದರೆ, ಒಣಗಿ ಆದ ನಂತರ ಅಷ್ಟು ಚೆನ್ನಾಗಿ ಪ್ಯಾಕ್ ಕೂತ್ಕೊಳ್ಳುತ್ತೆ. ಹಾಗೆಯೇ ಮೊಡವೆಗಳು ಕೂಡ ತುಂಬಾ ಚೆನ್ನಾಗಿ ಹೋಗುತ್ತೆ. ಇಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾಕೆ ಉಪಯೋಗಿಸ್ತಾ ಇದ್ದೀವಿ ಅಂತೇಳಿದರೆ, ಕಡಲೆ ಹಿಟ್ಟು ನಮ್ಮ ಏನು ಅಂತೇಳಿದರೆ ನಮ್ಮ ಒಂದು ಮುಖವನ್ನು ಸಾಫ್ಟಾಗಿಡುತ್ತೆ, ನಮ್ಮ ಫೇಸನ್ನು ಸಾಫ್ಟಾಗಿಡುತ್ತೆ. ಹಾಗೆಯೇ ಆಯಿಲ್ನೆಸ್, ಮುಖದಲ್ಲಿ ಆಯಿಲ್ ಅಂಶ ಇದ್ದರೆ ಅದನ್ನು ತೆಗೆದು ಹಾಕುತ್ತೆ. ಯಾವುದು ಅಂತ ಕೇಳಿದರೆ ಕಡಲೆ ಹಿಟ್ಟು. ಹಾಗಾಗಿ ನಾವಿಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀವಿ. ಇನ್ನು ಎರಡನೇದಾಗಿ ಬಂದು ಅರಶಿನ ಕೂಡ ಅಷ್ಟೇ.
ನಮ್ಮ ಒಂದು ಮೊಡವೆಗಳನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅರಶಿನ. ಹಾಗೆಯೇ ನಿಂಬೆ ರಸ ಕೂಡ ಅಷ್ಟೇ, ನಿಂಬೆ ರಸದಲ್ಲಿ ವಿಟಮಿನ್ ಸಿ ಇದೆ. ಹಾಗೆಯೇ ನಮ್ಮ ಮುಖವನ್ನು ಇದು ಬ್ರೈಟಾಗಿ ಇಡುತ್ತೆ. ಇನ್ನು ನೆಕ್ಸ್ಟ್ ಬಂದು ಮೊಸರು ಕೂಡ ಅಷ್ಟೇ, ಮೊಸರು ಮಾಯ್ಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಬ್ರೈಟ್ನೆಸ್ ಕೂಡ ನಮ್ಮ ಮುಖದಲ್ಲಿ ಆಗುತ್ತೆ. ಸೊ ನಿಮ್ಮದು ಆಯಿಲ್ ಸ್ಕಿನ್ ಇತ್ತು ಅಂತ ಅಂದರೆ ನೀವು ಮೊಸರು ಯೂಸ್ ಮಾಡಿ, ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ಹಸಿ ಹಾಲನ್ನು ಯೂಸ್ ಮಾಡಿ. ನಂದು ಡ್ರೈ ಸ್ಕಿನ್, ಆಯಿಲ್ ಸ್ಕಿನ್ ಅಲ್ಲ. ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಟ್ಲು ನೋಡಿ, ನನ್ನ ಮುಖ ನೋಡ್ತಾ ಇದ್ದಾಳೆ. ಒಂದು 1/4 ಗಂಟೆನೂ ಮಲಗಿಲ್ಲ ನೋಡಿ, ಅವತ್ತು ಬೇಗನೆ ಎದ್ಬಿಟ್ಲು. ನಾನು ವೀಡಿಯೋ ಮಾಡೋ ದಿನ ನೋಡಿ ಅರ್ಧಂಬರ್ಧ ಹಚ್ಕೊಂಡಿದ್ದೀನಿ ಮುಖಕ್ಕೆ. ಈಗ ಮತ್ತೆ ಪುನಃ ಅಪ್ಲೈ ಮಾಡ್ತಾ ಇದ್ದೇನೆ. ನನ್ನ ಫೇಸನ್ನೇ ನೋಡ್ತಾ ಇಲ್ಲ ಇವಳು, ಏನಪ್ಪ ಮುಖಕ್ಕೆಲ್ಲ ಹಚ್ತಾ ಇದ್ದಾಳೆ ಅಂತೇಳ್ಬಿಟ್ಟು ನನಗಂತೂ ನಕ್ಕು ನಕ್ಕು ಬಿಟ್ಟಿತ್ತು. ಸೊ ಇದಿಷ್ಟು. ಇನ್ನು ನೆಕ್ಸ್ಟ್ ಬಂದು ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ಒಂದು ಮುಖವನ್ನು ಬ್ರೈಟ್ನೆಸ್ ಆಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಮೊಡವೆಗಳನ್ನು ತೆಗೆದು ಹಾಕುವಲ್ಲಿ ಕೂಡ ಜೇನುತುಪ್ಪ ಕೂಡ ತುಂಬಾ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದೊಂದು ಹೋಮ್ ರೆಮಿಡಿ, ನಿಮಗೆ ನೀವು ಮನೆಯಲ್ಲೇ ನೀವು ಮಾಡ್ಕೋಬೋದು. ಈ ಒಂದು ಫೇಸ್ ಪ್ಯಾಕನ್ನು ನೀವು 1 ತಿಂಗಳ ಕಾಲ ಮಾಡಿ ನೋಡಿ. ನಿಮಗೆ ಪಿಂಪಲ್ಸ್ ಹೋಯ್ತು ಅಂತಂದರೆ ಇದನ್ನೇ ಕಂಟಿನ್ಯೂ ಮಾಡಿ. ಹಾಗೆಯೇ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಅವಳು ಉಪದ್ರ ಮಾಡ್ತಾಳೆ ನನಗೆ ಅಂತ ಹೇಳ್ಬಿಟ್ಟು. ಕೈ ಹಾಕ್ತಾ ಇದ್ದಾಳೆ, ಕೈ ಹಾಕಿ ನೆಕ್ತಾ ಇದ್ದಾಳೆ ಅವಳು. ಅದು ಪರಿಮಳ ಬರ್ತಾ ಇದೆ ಅಲ್ವಾ ಕಡಲೆ ಹಿಟ್ಟಿದ್ದು, ಅದಕ್ಕೋಸ್ಕರ. ನಿಮಗೆ ಈ ಪಿಂಪಲ್ಸ್ ಹೋಯ್ತು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇಲ್ಲ ಅಂದರೆ ನನಗೆ ಈ ಪ್ಯಾಕ್ ಆಗ್ತಾ ಇಲ್ಲ, ನನ್ನ ಮುಖದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ, ಕೆಲವೊಬ್ಬರಿಗೆ ಅರಶಿನ ಆಗಲ್ಲ, ಕೆಲವೊಬ್ಬರ ಫೇಸಿಗೆ ನಿಂಬೆ ರಸ ಆಗಲ್ಲ, ಏನಾದರೂ ಆಗ್ತಾ ಇರುತ್ತೆ. ಸೊ ಆ ಥರ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಬೇರೆ ಯಾವುದಾದ್ರೂ ಹೋಮ್ ರೆಮಿಡಿಯನ್ನು ಮಾಡಿ ತೋರಿಸ್ತೀನಿ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಬೇಕಾಗುತ್ತೆ. ಸೊ ನೋಡಿ ಈಗ ಸ್ವಲ್ಪನೇ ಒಣಗ್ತಾ ಬರ್ತಾ ಇದೆ. ನಿಮ್ಮದು ಪಿಂಪಲ್ಸ್ ಎಲ್ಲಿದೆ ಅಲ್ಲಿಗೆ ನೀವು ಜಾಸ್ತಿ ಹಾಕಬೇಡಿ. ಈಗ ನಾನು ಹೇಳಿರುವಂತಹ ಏನು ಮನೆಮದ್ದಿದೆ ಅಲ್ವಾ, ಇದು 100% ವರ್ಕ್ ಮಾಡುತ್ತೆ. ನೋಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಆಗಿಲ್ಲ ನಿಮಗೆ, ಫೇಸ್ಗೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಬೇರೆ ಯಾವುದಾದ್ರೂ ಮನೆಮದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಆವಾಗಲೇ ಹೇಳಿದೆ ನೋಡಿ ಹೇಗೆ ಫೇಸ್ ಪ್ಯಾಕ್ ಆಗಿದ್ದು ವರ್ಕ್ ಇದು ಮಾಡುತ್ತೆ. ನೋಡಿ ಫುಲ್ಲು ಒಣಗ್ತಾ ಇದೆ ನೋಡಿ, ಇಲ್ಲೀಗ ಒಣಗಿದೆ ಫುಲ್ಲು. ಒಣಗಿದ್ರೂ ಏನು ತೊಂದರೆ ಇಲ್ಲ, ಒಂದು 20 ಮಿನಿಟ್ಸ್ ಬಿಡಿ, 20 ಮಿನಿಟ್ಸಿಂದ 25 ಮಿನಿಟ್ಸ್ ಬಿಡಿ, ಏನು ತೊಂದರೆ ಆಗಲ್ಲ. ಯಾಕಂದರೆ ಇದೇನು ಕೆಮಿಕಲ್ ಹಾಕಿರುವಂಥದ್ದು ಏನಲ್ಲ, ಕಡಲೆ ಹಿಟ್ಟು, ಅರಶಿನ, ನಿಂಬೆ ರಸ, ಹಾಲು ಅಥವಾ ಮೊಸರು ಮತ್ತು ಯಾವುದು ಜೇನುತುಪ್ಪ ಇದು ಹಾಕಿರುವಂಥದ್ದು. ಹಾಗಾಗಿ ಏನು ನಿಮ್ಗೆ ಇದಾಗಲ್ಲ. ನೋಡಿ ಇಲ್ಲಿ ನೋಡಿ ಫುಲ್ಲು ಒಣಗ್ತಾ ಇದೆ ನೋಡಿ, ಇದು ಒಣಗಿದೆ. ನಿಮ್ಗೆ ಅಲ್ಲಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತ ಅಂದರೆ ಎಲ್ಲಿ ಜಾಸ್ತಿ ಪಿಂಪಲ್ಸ್ ಇದೆ ಅಲ್ಲಿಗೆ ನೀವು ಹಾಕಬೇಕು. ಸ್ವಲ್ಪ ನೀರಾಗಿ ಹಾಕ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಇತ್ತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ನೀವು ಹಾಕ್ಬೋದು. ಇವಾಗ ನೋಡಿ ಫೇಸ್ ಎಲ್ಲ ತೊಳ್ಕೊಂಡು ಬಂದಿದ್ದೀನಿ ನೋಡಿ, ಮುಖ ನೋಡಿ ಯಾವ ರೀತಿಯಾಗಿ ಚೇಂಜಸ್ ಆಯಿತು ಅಂತೇಳಿ. ಆವಾಗ ಹೇಗಿತ್ತು ನನ್ನ ಫೇಸ್, ಬಟ್ ಈಗ ಹೇಗಿದೆ ನನ್ನ ಫೇಸ್ ಅಂತ ನೀವು ಡಿಫ್ರೆನ್ಸನ್ನು ನೋಡ್ಬೋದು. ಇದು ಪಿಂಪಲ್ಸ್ಗೆ ಮಾತ್ರ ಅಲ್ಲ, ನಿಮ್ಮ ಮುಖವನ್ನು ಕೂಡ ಬ್ರೈಟ್ನೆಸ್ ಆಗಿ ಇಡೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಪಿಂಪಲ್ಸ್ನವರು ಮಾತ್ರ ಇದನ್ನು ಯೂಸ್ ಮಾಡಬೇಕು ಅಂತಿಲ್ಲ, ಯಾರು ಕೂಡ ಇದನ್ನು ಯೂಸ್ ಮಾಡ್ಬೋದು. ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದಂಥ ಪಿಂಪಲ್ಸ್ಗಳಿರ್ಬೋದು, ಕಲೆಗಳಿರ್ಬೋದು, ಇದೆಲ್ಲ ಕೂಡ ಹೋಗುತ್ತೆ. ನೋಡಿ ಫೇಸನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಬಂದು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಿಮ್ಮ ಮನೆಯಲ್ಲಿ ಅಲೋವೆರಾ, ನ್ಯಾಚುರಲ್ ಆಗಿ ಅಲೋವೆರಾ ಇತ್ತು ಅಂತಂದರೆ ಅಲೋವೆರಾವನ್ನು ನೀವು ಗಿಡದಿಂದ ತೆಗೆದುಬಿಟ್ಟು ನೀವು ಹಚ್ಕೋಬೋದು. ನಿಮ್ಮ ಮನೇಲಿ ಅಲೋವೆರಾ ಇಲ್ಲ ಅಂತ ಅಂದರೆ ನೀವು ಅಲೋವೆರಾ ಜೆಲ್ಲು ಕೂಡ ಹಚ್ಕೋಬೋದು. ಈಗ ನಾನು ಜೆಲ್ ಹಾಕ್ತಾಯಿದ್ದೀನಿ, ಯಾಕಂತಂದರೆ ಅಲೋವೆರಾ ಹಾಕ್ತಾಯಿದ್ದೆ, ಬಟ್ ಅಲ್ಲಿ ಪಾಪು ಕೂಡ ಇದ್ಲಲ್ಲ, ಅವಳು ಅಲ್ಲಿ ಇದು ಮಾಡ್ತಾಯಿದ್ಲು, ಅಲ್ಲಿ ಇದ್ದಾಳೆ ಅವಳು ಕೆಳಗಡೆ. ಸೊ ಅದಕ್ಕೋಸ್ಕರ ಇನ್ನು ಅಲ್ಲಿ ತೆಗಿತಾ ಕೂತ್ರೆ ಅವಳು ಕೂಡ ಅದನ್ನು ಎಳೆಯೋಕ್ಕೆ ಬರ್ತಾಳೆ ಅಂತ ಹೇಳ್ಬಿಟ್ಟು ನಾನು ತೆಗಿಯೋದಕ್ಕೆ ಹೋಗಿಲ್ಲ ಅಲೋವೆರಾ. ಸೊ ನಮ್ಮ ಮನೆಯಲ್ಲೇ ಇದೆ ಅಲೋವೆರಾ. ಇವಾಗ ನಾನು ಅಲೋವೆರಾ ಜೆಲ್ ಇದೆ, ನಾನು ಅದನ್ನು ಹಚ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಅಲೋವೆರಾ ಜೆಲ್ ಇಲ್ಲ ಅಂತ ಅಂದರೆ ನೀವು ಅಲೋವೆರಾ ಜೆಲ್ಲನ್ನೇ ಹಚ್ಕೊಳ್ಳಿ. ಅಲೋವೆರಾ ಗಿಡ ಇಲ್ಲ ಅಂತ ಅಂದರೆ ಅಲೋವೆರಾ ಜೆಲ್ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ಮುಖ ಎಲ್ಲ ತೊಳೆದಾದ ನಂತರ ಮುಖವನ್ನು ಚೆನ್ನಾಗಿ ಒರೆಸ್ಬಿಟ್ಟು ನೀರಿನ ಅಂಶ ಎಲ್ಲ ಹೋದ ನಂತರ ನೀವು ಮುಖಕ್ಕೆ ಅಲೋವೆರಾ ಜೆಲ್ಲನ್ನು ಹಚ್ಚಿಬಿಟ್ಟು ಮಲಗಿದರೆ ಆಯಿತು. ಇದನ್ನು ನೈಟ್ ಟೈಮಲ್ಲೇ ಮಾಡ್ಕೊಳ್ಳಿ, ಆವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಇವಾಗ ನೋಡಿ ನನ್ನ ಫೇಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು, ಇವಾಗಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ.
ಸೊ ಈ ಮನೆಮದ್ದನ್ನು ನೀವು ಟ್ರೈ ಮಾಡಿ ಹೇಗೆ ವರ್ಕ್ ಮಾಡ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.